ಧಾರವಾಡ ಕೆಐಎಡಿಬಿಯಲ್ಲಿ ನಡೆದಿರೋ ಕೋಟ್ಯಾಂತರ ರೂಪಾಯಿಗಳ ಹಗರಣದಲ್ಲಿ 3 ಅಧಿಕಾರಿಗಳನ್ನು ರಕ್ಷಿಸಲಾಗುತ್ತಿದೆ ಅಂತ ಜನಜಾಗೃತ ಸಂಘದ ಅಧ್ಯಕ್ಷ ಬಸವರಾಜ ಕೋರವಾರ ಆರೋಪಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಕೆಐಎಡಿಬಿ ಸ್ಪೆಷಲ್ ಡಿಸಿ ದಯಾನಂದ ಭಂಡಾರಿ, ಹಣಕಾಸು ನಿಯಂತ್ರಣ ಅಧಿಕಾರಿ ಎನ್ ವಾಣಿ, ಆಡಿಟ್ ಅಧಿಕಾರಿ ಮಂಜುನಾಥ್ ಮುದಕವೀರನ್ನು ರಕ್ಷಣೆ ಮಾಡಲಾಗ್ತಿದೆ ಅಂತ ಆರೋಪಿಸಿದರು. ಇನ್ನು ಈ ಹಗರಣ ಸಂಬಂಧ ಸಿಐಡಿ ತನಿಖೆ ನಡೆಸಿ ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ಈ 3 ಅಧಿಕಾರಿಗಳ ಹೆಸರನ್ನು ಕೈ ಬಿಡಲಾಗಿದೆ. ಹೀಗಾಗಿ ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಿಯೋಗ ರಚನೆ ಆಗಬೇಕು, ಜೊತೆಗೆ ಅವರಿಂದಲೇ ತನಿಖೆ ನಡೆಯಬೇಕು. ಹಾಗಾದ್ರೆ ಮಾತ್ರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಮೀನಿಗೆ ಪರಿಹಾರಧನ ವಿತರಿಸಿರುವುದಿಲ್ಲ, ಪರಿಹಾರಧನ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಇವರು. ಆಡಿಟ್ ಆಫೀಸರ್ ಮಂಜುನಾಥ್ ಮುದಕವಿ ಅನ್ನೋದು ಇಲ್ಲಿ ಸೈನ್ ಕೂಡ ಮಾಡ್ತಾರೆ. ಇದು ಯಾವಾಗ 28/2/2022 ಅಂದ್ರೆ ಸಂಜಯ್ ದೇಸಾಯಿ ಅವರಿಗೆ ಯಾವ ದಿವಸ ಯಾವ ವಾರದಲ್ಲಿ RTGS ಮಾಡ್ತಾರಲ್ಲ ಅವಾಗಲೇ ಇವ್ರು ಅದನ್ನ ಅಡಿಟ್ ಮಾಡ್ತಾರೆ. ಬಂದು ಮಂಜುನಾಥ್ ಮುದಕವಿ ಅಡಿಟ್ ಆಫೀಸರ್ ಇವರನ್ನ ಬರೀ ವಿಚಾರಣೆಯಲ್ಲಿ ಏನ್ ತಗೋತಾರ, ಇವರು ಐವರ್ ಅವರು ಇವರು ವಿಚಾರಣೆ ಮಾಡಿ ಏನ್ ಕೇಳ್ತಾರ ಅಂತ ಕೇಳಿದ್ರ, ನೀವು ಆ ಟೈಮ್ನ್ಯಾಗ ಏನ್ ಕೆಲಸ ಮಾಡ್ತಿದ್ರಿ ಏನು ಅಂತ ಕೇಳ್ತಾರ. ಅವ್ರೇನಂತ ಕಡತಗಳನ್ನು ವಿಷಯ ನಿರ್ವಾಹಕರು ಇದನ್ನು ಪರಿಶೀಲಿಸಿ ನನ್ನ ಬಳಿಗೆ ಸಲ್ಲಿಸಿದಂತೆ ನನ್ನ ಅಭಿಪ್ರಾಯ ದಾಖಲಿಸಿ ಸದರಿ ಕಡತಗಳನ್ನು ಮುಂದಿನ ಸೂಕ್ತ ಕ್ರಮಕ್ಕಾಗಿ ಹಣಕಾಸು ನಿಯಂತ್ರಣಾಧಿಕಾರಿಗಳಿಗೆ ಸಲ್ಲಿಸುತ್ತೇನೆ. ಮೇಲೆ ಇಲ್ಲಿ ಒಂದ್ ಕಡೆ ಹೇಳ್ತಾನೆ, ಇದನ್ನ ಯಾಕೆ ವಿಚಾರಣೆ ನೀವು ಚಾರ್ಜ್ ಶೀಟ್ ನಾಗ ಹಾಕ್ತೀರಿ, ಇದನ್ನ ವಿಚಾರಣೆ ಮಾಡಿಲ್ಲ ಅಥವಾ ನೋಡಿಲ್ವ ಇದನ್ನ ನೀವು ಚಾರ್ಜ್ ಶೀಟ್ ಒಳಗಡೆ ನೀವೆಲ್ಲಾ ದಾಖಲೆಗಳನ್ನು ಹಾಜರುಪಡಿಸ್ತೀರಿ. ಮತ್ತೆ ಇದ್ರ ಬಗ್ಗೆ ಯಾಕೆ ಕಣ್ಣು ಹಾಕಿಲ್ಲ? ಇಲ್ಲಿ ಮಂಜುನಾಥ್ ಮುದಿಕವಿ ಇಲ್ಲಿ ರಿಪೋರ್ಟ್ ಕೊಟ್ಟಾನ ಏನಂತೇಳಿ, ಹಿಂದೆ ಇವ್ರಿಗೆ ಪೇಮೆಂಟ್ ಆಗಿಲ್ಲ ಅಂತ 2011-12 ಅವನ ಅಧಿಕಾರಿ ಇರ್ತಾನ, ಪೇಮೆಂಟ್ ಆಗಿದ್ದು ಗೊತ್ತೈತ ಅವಂಗ, ಆದ್ರೂ ಅವ್ ಆಗಿಲ್ಲ ಅಂತ ಸುಳ್ಳು ಇಲ್ಲಿ ಕೊಡ್ತಾನ. ಇಲ್ಲಿ ಸೇಮ್ ಅಂತ ಆಗ್ತದಿಲ್ಲ. ಇವ್ರನ್ನ ಯಾಕೆ ಬಂಧಿಸ್ಲಿಲ್ಲ? ಬಂಧಿಸ್ಬೇಕೋ ಬೇಡ ಇವ್ರನ್ನೆಲ್ಲೂ ಬಂಧಿಸೋ. ಇವ್ 3 ಜನ ನಾನು ಹೇಳಿದ ದಯಾನಂದ ಭಂಡಾರಿ, ಎನ್ ವಾಣಿ, ಮಂಜುನಾಥ್ ಮುದಕವಿ, ಈ 3 ಜನನ ಬಂಧಿಸಬೇಕಿತ್ತು. ಇವರನ್ನ ಉದ್ದೇಶಪೂರ್ವಕವಾಗಿ ವಿಚಾರಣಾಧಿಕಾರಿ ಇವರನ್ನ ಉಳಿಸುವಂತ ಕೆಲಸ ಮಾಡಿದ್ದಾರೆ, ಇವರನ್ನ ಬಚಾವ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ.